ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುವವರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಹಾಗೂ ನಿವೃತ್ತ ನೌಕರದಾರರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಪಿಂಚಣಿ ಹೆಚ್ಚಳ 60 ವರ್ಷದ ಮೇಲ್ಪಟ್ಟವರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಅಥವಾ ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತವರಿಗೆ ಇಲ್ಲಿ 3,000 ರೂಪಾಯಿ ಹಣ ಪಿಂಚಣಿ ಮತ್ತು ಅಂಗವಿಕಲರಿಗೆ ಇಲ್ಲಿ ಸರ್ಕಾರದಿಂದ ಹೊಸ ಭತ್ಯೆ ಮತ್ತು ಆರೈಕೆದಾರರಿಗೆ ಪ್ರೋತ್ಸಾಹಧನ ಮತ್ತು ಈ ತಿಂಗಳ ಹಣ ಜಮೆ ಆಗುವ ಸ್ಥಿತಿ ಹೇಗಿದೆ ಮತ್ತು ಡಿಜಿಟಲ್ ನೋಂದಣಿ ಕಡ್ಡಾಯವಾಗಿದೆ ಈ ಬಾರಿ ಹಾಗೂ 23 ಲಕ್ಷ ಅನರ್ಹ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿದ್ದಾರೆ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಬೇಕು. ಯಾಕಂತಂದ್ರೆ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳು ಮತ್ತು ನಿಮ್ಮ ಸ್ನೇಹಿತರಿಗೆ ತಕ್ಷಣ ಶೇರ್ ಮಾಡಿ ಅವರಿಗೆ ತಿಳಿಸಿ ಈ ಒಂದು ವಿಷಯವನ್ನ ಅವ್ರಿಗೂ ಕೂಡ ಮುಟ್ಟಿಸಿ. ಯಾಕಂತಂದ್ರೆ ಇವು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಗಳಾಗಿರ್ತವೆ ಎಲ್ಲಾ ಪಿಂಚಣಿದಾರರಿಗೂ ಕೂಡ. ಈ ವಿಡಿಯೋ ಸ್ಪೆಷಲ್ ಆಗಿ ಇಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಇಲ್ಲಿ ನಿಮ್ದು 40 ರಿಂದ 75% ಅಂಗವಿಕಲತೆ ಇದ್ರೆ ಮತ್ತು ಇಲ್ಲಿ ವಿಧವಾ ವೇತನ ನೋಡಿ, ವಿಧವಾ ವೇತನ 3,000 ರೂಪಾಯಿ ತನಕ ಹಣ ಸಿಗ್ತಾ ಇರುವಂತದ್ದು. ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತಾನೆ, ಬನ್ನಿ ವೀಕ್ಷಕರೇ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೀವು ಕೂಡ ಪಿಂಚಣಿದಾರರು ಆಗಿದ್ರಿ ಅಂದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ವೀಕ್ಷಕರು ಪಿಂಚಣಿ ಪಡೆಯುವವರು ಆದ ಕಾರಣ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಂದಿದ್ದೇನೆ. ಮುಖ್ಯವಾದ ಮಾಹಿತಿ ಇದಾಗಿರುತ್ತೆ. ಏನಂದ್ರೆ ನೀವು ಆರೋಗ್ಯ ಸಮಸ್ಯೆಯಿಂದ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಕಂಡು ಬಂದರೆ ಆಸ್ಪತ್ರೆಗೆ ಹೋಗ್ತೀರಾ, ಅವರು ಸಾವಿರಾರು ಅಥವಾ ಲಕ್ಷಗಟ್ಟಲೆ ಆಸ್ಪತ್ರೆಯ ಬಿಲ್ ಮಾಡ್ತಾರೆ. ಹೀಗಾಗಿ ನಿಮಗೆ ಈ ರೀತಿ ಆಗಬಾರದು ಅಂದ್ರೆ ಹೆಲ್ತ್ ಇನ್ಸೂರೆನ್ಸ್ ತುಂಬಾನೇ ಅತ್ಯಗತ್ಯವಾಗಿರುತ್ತೆ. ವೈಯಕ್ತಿಕ ಇನ್ಸೂರೆನ್ಸ್ ಪ್ಲಸ್ ಸರ್ಕಾರದ ಪ್ರಯೋಜನಗಳು ಸೇರಿಕೊಂಡರೆ ಡಬಲ್ ಸೆಕ್ಯೂರಿಟಿ ಸಿಗುತ್ತೆ. ನಂಬಿಕೆಯುತ ಹಾಗೂ ಉತ್ತಮ ರಕ್ಷಣೆಗಾಗಿ ನಾನು ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಅನ್ನ ಶಿಫಾರಸು ಮಾಡುತ್ತೇನೆ. ಇವರು ಯೋಜನೆಗಳು ದಿನಕ್ಕೆ ಕೇವಲ 12 ರೂಪಾಯಿಯಿಂದ ಆರಂಭವಾಗುತ್ತವೆ. ನೀವು ಬೇಗ ತೆಗೆದುಕೊಂಡರೆ ಪ್ರೀಮಿಯಂ ಕೂಡ ಕಡಿಮೆಯಾಗುತ್ತದೆ. ಇವರು ಈಗಾಗಲೇ 1 ಕೋಟಿಗೂ ಹೆಚ್ಚು ಕ್ಲೈಮ್ ಗಳನ್ನ ಸೆಟಲ್ ಮಾಡಿದ್ದಾರೆ. ದೇಶಾದ್ಯಂತ 14,000ಕ್ಕೂ ಹೆಚ್ಚು ಕ್ಯಾಶ್ಲೆಸ್ ಆಸ್ಪತ್ರೆಗಳು ಮತ್ತು 850 ಬ್ರಾಂಚ್ ಆಫೀಸ್ಗಳು ಇವೆ. ಹೆಚ್ಚಾಗಿ 97% ಕ್ಯಾಶ್ಲೆಸ್ ಕ್ಲೈಮ್ಗಳು ಕೇವಲ 3 ಗಂಟೆಗಳಲ್ಲಿ ಅಪ್ರೂವ್ ಸಿಗುತ್ತವೆ. ಹಿರಿಯ ನಾಗರಿಕರಿಗೂ ರೆಡ್ ಕಾರ್ಪೆಟ್ ಪಾಲಿಸಿ ಮೂಲಕ ಪೂರ್ವವಿರುವ ಕಾಯಿಲೆಗಳಿಗೂ ಕವರ್ ಸಿಗುತ್ತದೆ. ಜೊತೆಗೆ ಗರ್ಭಧಾರಣೆ ಕವರ್ ಸಿಗುತ್ತೆ ಮತ್ತು ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ ಮತ್ತು ಪ್ರೀ ಹಾಸ್ಪಿಟಲೈಸೇಷನ್ ಮತ್ತು ಪೋಸ್ಟ್ ಹಾಸ್ಪಿಟಲೈಸೇಷನ್ ವೆಚ್ಚಗಳು ಲಾಭ ಸಿಗುತ್ತವೆ. ಇದಲ್ಲದೆ ಸ್ಟಾರ್ ಹೆಲ್ತ್ ಎಲ್ಲಾ ಕ್ಲೈಮ್ ಪ್ರಕ್ರಿಯೆಯನ್ನ ಇನ್ ಹೌಸ್ ನಲ್ಲೇ ನಿರ್ವಹಿಸುವುದರಿಂದ ಪ್ರಕ್ರಿಯೆ ವೇಗವಾಗುವುದು, ಸರಳವಾಗುವುದು ಮತ್ತು ವಿಶ್ವಾಸಾರ್ಹವಾಗುವುದು. ಹೀಗಾಗಿ ಕೆಳಗಡೆ ಕಾಣುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಚೆಕ್ ಅನ್ನ ಮಾಡಿ. ಇದು ಕೇವಲ ನಮ್ಮ ವೀಕ್ಷಕರಿಗೆ ಮಾತ್ರನೇ. ಇವತ್ತು ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಮತ್ತು ನಿವೃತ್ತ ಪಿಂಚಣಿಯನ್ನ ಪಡಿತಾ ಇದ್ದಂತಹ ನಿವೃತ್ತ ನೌಕರದಾರರಿಗೆ ಈ ವಿಡಿಯೋ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ನೋಡಿ, ಇಲ್ಲಿ ರಾಜ್ಯ ಸರ್ಕಾರದ ಹೊಸ ಸೌಲಭ್ಯಗಳು ಇದು ಪಿಂಚಣಿದಾರರಿಗೆ ಹೌದು, ಸ್ಪೆಷಲಿ ಇಲ್ಲಿ ಅಂಗವಿಕಲರಿಗೆ ಈ ಒಂದು ಅಪ್ಡೇಟ್ ಆಗಿದೆ. ಮೊದಲನೇ ಅಪ್ಡೇಟ್ ಏನಂದ್ರೆ, ಮೊದಲ ಮಹತ್ವದ ಸುದ್ದಿ ಅಂಗವಿಕಲರಿಗೆ ಕರ್ನಾಟಕ ಸರ್ಕಾರ ಈಗಾಗಲೇ ಅಂಗವೈಕಲ್ಯತೆ ಪ್ರಮಾಣವನ್ನು ಆಧರಿಸಿ ಭತ್ಯೆಯನ್ನ ನೀಡುತ್ತಿದೆ. 40% ಅಥವಾ ಹೆಚ್ಚು ಅಂಗವೈಕಲ್ಯ ಇದ್ರೆ ಮಾಸಿಕವಾಗಿ 800 ರೂಪಾಯಿ ಹಣ ಸಿಗ್ತಾ ಇದೆ ಮತ್ತು 75% ಅಥವಾ ಹೆಚ್ಚು ಅಂಗವೈಕಲ್ಯ ಇದ್ರೆ ಮಾಸಿಕವಾಗಿ 1,400 ರೂಪಾಯಿ ಹಣ ಸಿಗ್ತಾ ಇದೆ. ಮತ್ತು ಇಲ್ಲಿ ಸೆವೆರ್ ಮೆನ್ಷನ್ ಡಿಸಬಿಲಿಟಿ 75% ಪ್ಲಸ್ ಇದ್ರೆ ಮಾಸಿಕವಾಗಿ 2,000 ರೂಪಾಯಿ ಹಣ ಸಿಗ್ತಾ ಇದೆ. ಇದರ ಜೊತೆಗೆ ಆರೈಕೆದಾರರಿಗೆ ಇಲ್ಲಿ ಮಾಸಿಕವಾಗಿ 1,000 ರೂಪಾಯಿ ಪ್ರೋತ್ಸಾಹಧನವನ್ನು ನೀಡುವ ಯೋಜನೆ ಜಾರಿಗೆ ಬರುತ್ತಿದೆ. ಇದು ಸೆಂಟ್ರಲ್ ಪಾಲಿಸಿ ಸರ್ವಿಸ್ ಡಿಸಬಿಲಿಟಿ ಹಾಸಿಗೆ ಹಿಡಿದವರು ಹಿರಿಯ ನಾಗರಿಕರ ಕುಟುಂಬಗಳಿಗೆ ದೊಡ್ಡ ಸಹಾಯ ಆಗಲಿದೆ. ನೋಡಿ, ಆರೈಕೆದಾರರಿಗೆ ಈ ಬಾರಿ ಇವಾಗ ಪಿಂಚಣಿ ಪಡೆಯುವವರಿಗೆ ಆರೈಕೆ ಮಾಡ್ತಾರಲ್ವಾ, ಅವ್ರಿಗೂ ಕೂಡ ಸರ್ಕಾರದಿಂದ ಪ್ರೋತ್ಸಾಹಧನವಾಗಿ ಪ್ರತಿ ತಿಂಗಳು 1,000 ರೂಪಾಯಿ ಹಣವಾಗಿ ಹೆಚ್ಚುವರಿ ಹಣವನ್ನ ಹಾಕ್ತಾರೆ. ಇದು ಪ್ರೋತ್ಸಾಹಧನ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಇದು ಸಿಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಡಿಜಿಟಲ್ ನೋಂದಣಿ ಕಡ್ಡಾಯವಾಗಿದೆ. ಆನ್ಲೈನ್ ಅರ್ಜಿ ಅಂತಾನೆ ಹೇಳ್ಬಹುದು. ಏನಂದ್ರೆ ಇಲ್ಲಿ ಹಿರಿಯ ನಾಗರಿಕರು ಆಗಲಿ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತವರು ಆಗಲಿ, ನೋಡಿ ಇಲ್ಲಿ ಇನ್ನೊಂದು ಮುಖ್ಯ ಬದಲಾವಣೆ ಆಗಿದೆ. ಕೇಂದ್ರದ NSAP ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಂ ಅಡಿಯಲ್ಲಿ ಬರುವ ವೃದ್ಧಾಪ್ಯ ಪಿಂಚಣಿ, ವಿಧವಾ ಪಿಂಚಣಿ, ಅಂಗವಿಕಲರ ಪಿಂಚಣಿ ಇದೆಲ್ಲಕ್ಕೂ ಡಿಜಿಟಲ್ ಅರ್ಜಿ ಕಡ್ಡಾಯ ಮಾಡಲಾಗಿದೆ. ಅರ್ಜಿ ಹಾಕುವ ಪೋರ್ಟಲ್ಗಳು UMANG ಆಪ್ ಮತ್ತು ಸರ್ಕಾರದ ಅಧಿಕೃತ ರಾಜ್ಯ ಮತ್ತು ಕೇಂದ್ರ ಪಿಂಚಣಿ ಪೋರ್ಟಲ್ಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಯಾಕಂದ್ರೆ ಇದು ಒಂದು ಬದಲಾವಣೆ ಆಗಿದೆ ನಿಮಗೆ ಇವತ್ತಿಂದ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇದನ್ನ ಹೇಳಿದ್ದೇನೆ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ಪ್ರಮುಖ ಅಪ್ಡೇಟ್ ಗಳನ್ನ ಪಡಿತೀರಾ. ನೋಡಿ, ಇದರ ಲಾಭ ಏನಂದ್ರೆ ಅರ್ಜಿ ಪ್ರೊಸೆಸಿಂಗ್ ವೇಗವಾಗಿ ಆಗುತ್ತೆ ಮತ್ತು ಪಾವತಿ ಕೂಡ ವೇಗವಾಗಿ ಜಮೆ ಆಗುತ್ತೆ. ಅರ್ಜಿ
ಅರ್ಜಿಯ ಸ್ಥಿತಿ ಆನ್ಲೈನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ಹಣವನ್ನ ಹೇಗೆ ಬರುತ್ತೆ ಅಂತ. ನೋಡಿ ಇಲ್ಲಿ ಪಿಂಚಣಿ ಹೆಚ್ಚಳದ ಬಗ್ಗೆ ಇವಾಗ ಬನ್ನಿ ತಿಳಿಸ್ತಾ ಹೋಗ್ತಾನೆ. ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ ವೀಕ್ಷಕರೇ, ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ, ಯಾಕಂತಂದ್ರೆ ಕಳೆದ 4 ದಿನಗಳಿಂದಲೂ ಕೂಡ ಈ ಒಂದು ವಿಡಿಯೋಗೆ ರಿಸರ್ಚ್ ಅನ್ನ ಮಾಡಲಾಗುತ್ತಿತ್ತು. ಹಾಗಾಗಿ ನೋಡಿ ಇಲ್ಲಿ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಮತ್ತು ವಿಶೇಷ ಚೇತನರಿಗೆ ಪಿಂಚಣಿ ಮೊತ್ತವನ್ನ 3,000ವರೆಗೆ ಹೆಚ್ಚಳ ಮಾಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಹೌದು, ಕೇಂದ್ರ ಸರ್ಕಾರದ ಕಡೆಯಿಂದ ವಿಧವಾ ಮಹಿಳೆಯರ ಪಿಂಚಣಿ 2,200ರವರೆಗೆ ಹೆಚ್ಚಳವಾಗುವ ಸ್ಪಷ್ಟನೆ ಸಿಕ್ಕಿದೆ. ನೋಡಿ, ಯಾರು ನಿಮ್ಮ ಸ್ನೇಹಿತರು ಇರ್ತಾರೆ ತಕ್ಷಣ ಅವರಿಗೆ ಶೇರ್ ಮಾಡಿ, ಅವರಿಗೆ ತಿಳಿಸಿ, ಯಾಕಂದ್ರೆ ಇದು ಈಗ ತಾನೇ ಬಂದಿರುವಂತಹ ಅಪ್ಡೇಟ್ ಆಗಿದೆ. ಇದು ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಜಾರಿಗೆ ಬರುತ್ತೆ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು 2025ರ ಒಳಗಾಗಿ ಮತ್ತು 2026ರ ಮೊದಲನೆಯ ತಿಂಗಳಿನಲ್ಲಿ ಅಂದ್ರೆ ಜನವರಿ ತಿಂಗಳಿನಲ್ಲಿ ಇದನ್ನ ಜಾರಿಗೆಗೊಳಿಸಲಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯನವರು. ನೋಡಿ, ಇಲ್ಲಿ ಅಂಗವಿಕಲರ ಬಗ್ಗೆ ಎಷ್ಟು ಹಣ ಹೆಚ್ಚಾಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಅಂಗವೈಕಲ್ಯದ ಮಟ್ಟಕ್ಕೆ ಅನುಗುಣವಾಗಿ 500ರಿಂದ 1,000 ರೂಪಾಯಿ ಹಣ ಹೆಚ್ಚಳವಾಗುತ್ತೆ. ಯಾರಿಗೆ? 40% ಹೆಚ್ಚಿಗೆ ಇಲ್ಲಿ ಅಂಗವೈಕಲ್ಯತೆ ಇದ್ದವರಿಗೆ ಮತ್ತು 75% ಹೆಚ್ಚಿಗೆ ಅಂಗವೈಕಲ್ಯ ಇದ್ದವರಿಗೆ 1,400ರಿಂದ 2,000 ರೂಪಾಯಿ ಹಣ ಅಂಗವೈಕಲ್ಯ ಹಣ ಜಾಸ್ತಿ ಆಗುತ್ತೆ ನಿಮ್ಮ ಒಂದು ಪಿಂಚಣಿ ಹಣ. ಮತ್ತು ಈ ರೀತಿಯ ಹೆಚ್ಚಳದ ಪ್ರಸ್ತಾಪಗಳಿವೆ. ಮತ್ತು ಇಲ್ಲಿ ಈ ತಿಂಗಳಿನ ಹಣ ವೀಕ್ಷಕರೇ, ಈ ತಿಂಗಳಿನ ಹಣ ಬಿಡುಗಡೆ ಮತ್ತು ಜಮೆ ವಿಳಂಬವಾಗಿದೆ. ಹಾಗಾಗಿ ಇಲ್ಲಿ ಹಣ ಜಮೆ ಆಗುತ್ತೆ ನಿಮ್ಗೆ ಇವತ್ತು. ನೋಡಿ, ನವೆಂಬರ್ ಮತ್ತು ಹಿಂದಿನ ತಿಂಗಳು ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಬಿಡುಗಡೆ ಕುರಿತು ಮತ್ತು ಜನವರಿ ತಿಂಗಳ ಪಿಂಚಣಿ ಹಣದ ಕುರಿತು ಸರ್ಕಾರದಿಂದ ಅಧಿಕೃತವಾದಂತಹ ಅಪ್ಡೇಟ್ ಅನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಏನಂದ್ರೆ ನಿಮಗೆ ಜನವರಿ 2026ರಲ್ಲಿ ಪಿಂಚಣಿ ಹಣ ಹೆಚ್ಚಿಗೆ ಆಗಿ ಬರುತ್ತೆ. ಮತ್ತು ಇವಾಗ ಏನು ನಿಮಗೆ ಪಿಂಚಣಿ ಹಣ ಬರ್ತಾ ಇದೆಲ್ಲ, ಇವಾಗ ಎಷ್ಟು ಬರ್ತಾ ಇದೆ ಅದನ್ನ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಏನಂತಂದ್ರೆ ಇಲ್ಲಿ 2 ತಿಂಗಳ ಹಣ ಅಂದ್ರೆ ಹಿಂದಿನ ತಿಂಗಳಿನ ಪಿಂಚಣಿ ಹಣ ಮತ್ತು ಈ ತಿಂಗಳಿನ ಪಿಂಚಣಿ ಹಣ. ವೀಕ್ಷಕರ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಪ್ರತಿಯೊಬ್ಬ ವೀಕ್ಷಕರು, ಮತ್ತು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ನೀಡಿ. ನೋಡಿ, ಇಲ್ಲಿ ಈ ತಿಂಗಳಿನ ಮತ್ತು ಹಿಂದಿನ ತಿಂಗಳಿನ 2 ತಿಂಗಳ ಪಿಂಚಣಿ ಹಣವನ್ನ ಇಲ್ಲಿ ಎಲ್ಲಾ ಪಿಂಚಣಿದಾರರ ಖಾತೆಗಳಿಗೆ ಇದೇ ಒಂದು ವಾರದ ಒಳಗಾಗಿ ಜಮೆ ಮಾಡಲಾಗುವುದು ಅಂತ ಹೇಳಲಾಗಿದೆ. ಹಲವಾರು ಜಿಲ್ಲೆಗಳಲ್ಲಿ ವಿಳಂಬ ಕಂಡು ಬರುತ್ತಿದೆ ಮತ್ತು ಜಮೆ ಆಗುವ ದಿನಾಂಕ ಒಂದೊಂದು ಬ್ಯಾಂಕಿನಲ್ಲಿ ತಡವಾಗುತ್ತಿದೆ. ಹಾಗಾಗಿ ಇಲ್ಲಿ ಮುಂದಿನ ತಿಂಗಳಿನ ಒಳಗಾಗಿ ಪಿಂಚಣಿ ಹೆಚ್ಚಳದ ಮೊತ್ತವನ್ನ ಸೇರಿ ಜಮೆ ಆಗಬಹುದೆಂದು ನಿರೀಕ್ಷೆ ಇದೆ. ಏನಂದ್ರೆ ಇವಾಗ ನಿಮಗೆ ಈ ತಿಂಗಳೇನಾದ್ರೂ ಪಿಂಚಣಿ ಹಣ ಬರದೇ ಇದ್ರೆ ಮುಂದಿನ ತಿಂಗಳಿನಂದು ಪಿಂಚಣಿ ಹಣ ಹೆಚ್ಚಿಗೆ ಆಗಿ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ನೋಡಿ ಇಲ್ಲಿ ವೀಕ್ಷಕರೇ, ಇಲ್ಲಿ BPL ಕಾರ್ಡ್ದಾರರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೀವೇನಾದ್ರೂ ಪಿಂಚಣಿದಾರರೇ ಆಗಿದ್ರಿ ಅಂದ್ರೆ ನೋಡಿ, ಇಲ್ಲಿ IGNOAPS ಪಿಂಚಣಿಗೆ ಅರ್ಹರಾಗಿದ್ದರು ಏನಾದರೂ ಕಾರಣಕ್ಕೂ ಪಿಂಚಣಿ ಸಿಗದಿದ್ದಲ್ಲಿ ಇಲ್ಲಿ ಅನ್ನಪೂರ್ಣ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 10 kg ಉಚಿತ ಆಹಾರ ಧಾನ್ಯ ನೀಡಲಾಗುತ್ತೆ. ಇದು ಹೆಚ್ಚಿನ ವಯಸ್ಸಾದ BPL ಕಾರ್ಡ್ದಾರರಿಗೆ ದೊಡ್ಡ ಸಹಾಯ ಆಗುತ್ತೆ. ಮತ್ತು ಕೇಂದ್ರದ ರಾಷ್ಟ್ರೀಯ ಪಿಂಚಣಿ ಯೋಜನೆಗಳು ಟೇಬಲ್ ಹೀಗಿದೆ. ಏನಂದ್ರೆ ನಿಮ್ಮ ಈ ಒಂದು ಮಾಹಿತಿ ಏನಿದೆ ಅಲ್ಲ, ನಿಮ್ಮ ಪಿಂಚಣಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಆಗಿದೆ. ಇದು ಕೊನೆಯ ಅಪ್ಡೇಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ಇವಾಗ ನಾನು ಹೇಳೋದು ಏನಂದ್ರೆ ಇಲ್ಲಿ IGNOAPS ಓಲ್ಡ್ ಏಜ್ ಪೆನ್ಷನ್ ಅಂತಾನೂ ಕೂಡ ನೀವು ಇದನ್ನ ಶಾರ್ಟ್ ಆಗಿ ಕರಿಬಹುದು. ಇದು ವಯಸ್ಸು 60ರಿಂದ 79 ವರ್ಷ ಇದ್ದವರಿಗೆ ಇಲ್ಲಿ 200 ರೂಪಾಯಿ ಹೆಚ್ಚಿಗೆ ಸಿಗ್ತಾ ಇರುವಂತದ್ದು. ಮತ್ತು ಇಲ್ಲಿ ನೋಡಿ, 80+ ವರ್ಷ ನಿಮಗೆ ಏನಾದರೂ ದಾಟಿತ್ತು ಅಂದ್ರೆ ಇಲ್ಲಿ 500 ರೂಪಾಯಿ ಹಣ ಹೆಚ್ಚಿಗೆ ಸಿಗ್ತಾ ಇರುವಂತದ್ದು ಈ ಬರುವ ತಿಂಗಳಿನಿಂದಲೇ. ಮತ್ತು ರಾಜ್ಯ ಸರ್ಕಾರ ಈ ಮೊತ್ತಕ್ಕೆ ಹೆಚ್ಚುವರಿ ಹಣ ಸೇರಿಸುತ್ತಿದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇದಲ್ಲ, ಇದು ಹೆಚ್ಚುವರಿ ಹಣ ನಮ್ಮ ರಾಜ್ಯ ಸರ್ಕಾರದಿಂದ ಇದು ಕೊಡುತ್ತೆ ಅಂತ ಹೇಳಲಾಗಿದೆ. ಮತ್ತು ಇಲ್ಲಿ ನೋಡಿ, IGNDPS ಡಿಸೆಬಿಲಿಟಿ ಪೆನ್ಷನ್, ನಾನು ಮೊದಲಿಗೆ ಹೇಳಿದ್ದು IGNOAPS ಓಲ್ಡ್ ಏಜ್ ಪೆನ್ಷನ್ ಬೇರೆ, ಡಿಸೆಬಿಲಿಟಿ ಪೆನ್ಷನ್ ಬೇರೆ. ನೋಡಿ, ಇಲ್ಲಿ 80% ಅಂಗವಿಕಲರಿಗೆ ಕೇಂದ್ರದ ಪಿಂಚಣಿ ಹೆಚ್ಚಿಗೆ ಸಿಗುತ್ತೆ ಮತ್ತು ರಾಜ್ಯ ಹೆಚ್ಚುವರಿ ಮೊತ್ತ ಸೇರಿಸಿ ಹೆಚ್ಚು ಬಿಡುಗಡೆ ಮಾಡುತ್ತಿರುವುದು ಒಂದು ಸ್ಪಷ್ಟವಾಗಿದೆ. ಇಲ್ಲಿ ಪಿಂಚಣಿ ನಿಲ್ಲಿಸಿದವರು ಮಾಡಬೇಕಾದ ಕೆಲಸ ಏನಂತಂದ್ರೆ ಇಲ್ಲಿ ಅನೇಕ ಜನರಿಗೆ 26 ಲಕ್ಷಕ್ಕೂ ಅಧಿಕ ಜನರಿಗೆ ಪಿಂಚಣಿಯನ್ನ ತಡೆ ಹಿಡಿಯಲಾಗಿದೆ ವೀಕ್ಷಕರೇ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಇದೊಂದು ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ. ನೋಡಿ, ಯಾರಿಗಾದರೂ ಪಿಂಚಣಿ ನಿಂತಿದ್ದರೆ ಅಥವಾ ಜಮೆ ಆಗದೇ ಇದ್ದರೆ 2 ತಿಂಗಳು ಆಗಿದ್ದರೂ ಹಣ ಬರದೇ ಇದ್ದರೆ ಇಲ್ಲಿ ಮಾಡಬೇಕಾದ ಮೊದಲ ಹೆಜ್ಜೆ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರ ಅಂತ ಇದನ್ನ ಹೇಳ್ತವೆ. ಬ್ಯಾಂಕಿನಲ್ಲಿ ಇದನ್ನ ಸಲ್ಲಿಸಿ, ಇದು ಸಲ್ಲಿಸದಿದ್ದರೆ ಪಿಂಚಣಿ ಸ್ವಯಂ ನಿಲ್ಲುತ್ತೆ. ಮತ್ತು ಇಲ್ಲಿ ನೋಡಿ ಹೇಳಲಾಗಿದೆ 8.23 ಲಕ್ಷ ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕಿದ್ದಾರೆ ಎಂಬ ಸುದ್ದಿ ಬಂದಿದೆ. ಇದು ಹಿಂದಿನ ತಿಂಗಳಿದೆ. ಏನಂತಂದ್ರೆ ಪಿಂಚಣಿ ಇಷ್ಟೊಂದು ಪಿಂಚಣಿ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ. ಹಾಗಾಗಿ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ, ಈ ತಿಂಗಳು ಕೂಡ ಬಂದಿಲ್ಲ ಅಂತ. ಹಾಗಾಗಿ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ, ಇದರಿಂದ ಪಿಂಚಣಿದಾರರಿಗೆ ನಾನು ಹೇಳ್ತಾನೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ. ನೋಡಿ, ಇಲ್ಲಿ ರಾಜ್ಯ ಸರ್ಕಾರ ಪರಿಶೀಲನೆ ನಡೆಸಿದೆ. ಸುಮಾರು 23 ಲಕ್ಷ ಅನರ್ಹ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ಹೊರ ಹಾಕಿದೆ. ಮತ್ತು ಇದರ ಕಾರಣ ನಕಲಿ ದಾಖಲಾತಿಗಳು ಮತ್ತು ಆದಾಯ ಮಾನದಂಡ ಮೀರುವುದು ಮತ್ತು ಅರ್ಹತೆ ಇಲ್ಲದೆ ಹಣ ಪಡೆಯುವುದು. ಈಗ ನಿಜವಾಗಿಯೂ ಅರ್ಹರಾಗಿರುವವರು ಮಾತ್ರ ಲಾಭ ಸಿಗುತ್ತದೆ ಎಂಬ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ ವೀಕ್ಷಕರೇ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಯಾರು ಅರ್ಹರಾಗಿರ್ತಾರೆ ಅವ್ರದ್ದು ಕೂಡ ಕೆಲವೊಂದು
ಸರ್ವರ್ ಇಂದ ಅವ್ರದ್ದು ಸುಖ ಸುಮ್ಮನೆ ಪಿಂಚಣಿ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ. ಹಾಗೆ ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೇನೆ ಅಂತ ಹೇಳಿದಿನಲ್ಲ, ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ನೋಡಿ. ಹೀಗೆ ಸ್ನೇಹಿತರೆ, ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ಮಹಿಳೆಯರಿಗೆ ಸಂಬಂಧಿಸಿದಂತೆ ಇವತ್ತಿನ ಪ್ರಮುಖ ಮತ್ತು ಇಲ್ಲಿ ವಿಶ್ವಾಸಾರ್ಹ ಸುದ್ದಿ ತಿಳಿಸಿದ್ದೇವೆ. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಅದನ್ನ ಜಾಯಿನ್ ಆಗಿ ಹಾಗೂ ಎಲ್ಲರೊಂದಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೆಚ್ಚಿನ ಪಿಂಚಣಿ, ಸರ್ಕಾರಿ ಯೋಜನೆ ಮತ್ತು ರೈತ ಗೃಹಲಕ್ಷ್ಮಿ, PM ಕಿಸಾನ್ ಹಾಗೂ SSLC, PUC ಮತ್ತು KCT ಇವೆಲ್ಲ ವಿಷಯಗಳ ಬಗ್ಗೆ ಅಪ್ಡೇಟ್ಗಳು ಬೇಕಾದ್ರೆ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ಆ ಒಂದು ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ ಇದ್ರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ.